ಹಲೋ ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಮತ್ತೆ ಮೇಡಮ್ ಫೋನ್ ಮಾಡಿದ್ರಾ? ಮೇಡಮ್ನವ್ರಿಗೆ ಯಾಕೆ ಕೊಟ್ಟಿದ್ರಿ ಸರ್ ನಂಬರ? ಯಾಕೆ ಕೊಡಬಾರ್ದು ಸರ್? ಯಾಕೆ ಕೊಡ್ಬೇಕು? ಅವ್ರ ಸೈನು ಅಂತ ಗೊತ್ತಾಗ್ತು, ಅವ್ರ ನಂಬರ್ಗೆ ಫೋನ್ ಮಾಡಿದೆ, ಅವ್ರ ನಂಬರ್ ಕೇಳಿದ್ರು ಕೊಟ್ಟೆ. ಕೊಡಬಾರ್ದ ಸರ್? ಈಗ ನಿಮ್ಗೆ ನಾವು ಒತ್ತು ಹಾಕಿರೋದು. ಯಾಕೆ ಕೊಡಬಾರ್ದು ಹೇಳ್ರಿ ಅದನ್ನ? ಯಾಕೆ ಕೊಡಬಾರ್ದು ಹೇಳ್ರಿ? ನೀವ್ ಕೇಳ್ಬೇಕು ಇಂಥ ನಂಬರ್ ಇಂಥವ್ರು ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ನೀವ್ ಹೇಳ್ಕೊಡ್ಬೇಕಾಗಿಲ್ಲ. ನಿಮಗೇನ್ರಿ? ಏಕೆ ನಾವು ಇಲ್ಲಿ ಹೀಗಾಗಿ ಅರಕಲಗೂಡಿಗೆ ಯಾವ ಡಾಕ್ಟರ್ ಬರಕ್ ತಯಾರಿಲ್ಲ ಗೊತ್ತಾ? ಯಾಕೆ ಯಾಕೆ ಅಷ್ಟು ಅರ್ಥ ಆಗಲ್ಲ ನಿಮಗೆ? ಈ ತರ ಬರದ್ರೆ ಬರ್ತಾರೆ ಅಲ್ಲವಾ? ಇಲ್ಲ ಕಾನೂನು ಕೇಳಿದ್ರು ಬರಕಲ್ಲ. ಅವತ್ತಿನ ದಿನ ಅವರು 4 ಗಂಟೆ ಮೇಲೆ ಚೀಟಿ ಬರ್ಕೊಟ್ಟಿದ್ದಾರೆ, ಒಂದು ವರ್ಷದಿಂದ ಬರ್ಕೊಟ್ಟಿದ್ದಾರೆ, ಇನ್ನೊಂದು ನಮ್ಮ ಸ್ಟಾಕ್ ಅಲ್ಲಿ ಇಲ್ಲ ಅದನ್ನ ಬರ್ಕೊಟ್ಟಿದ್ದಾರೆ, ನೀವು ಯಾವ್ದೋ ಮತ್ಸರಕ್ಕೆ ಈ ತರ ಮಾಡ್ತೀರಾ ನೀವು? ಯಾವ ಮತ್ಸರೂ ಇಲ್ಲ. ಕಾನೂನು ಕೆಲಸ ಮಾಡಿ ಅಂತ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ? ಯಾರು ನಿಮ್ಗ ಆಗ್ಬೇಕು ಸರ್ ನಾಚಿಕೆ? ನಮ್ಗೆ ಏನು ಕಂತಿನ ಕೆಲಸ ಮಾಡ್ಕಂತ ಫೋಟೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತೀಯ? ಯಾರಿಗೆ? ಏನು ನೀವು ಪತ್ರಕರ್ತರ? ಏನ್ ಹೇಳ್ರಿ ನೀವು? ಪತ್ರಕರ್ತರ? ಯಾರು ನೀವು? ಪತ್ರಕರ್ತರ? ಯಾರು ನೀವು? ನಾಗೇಶ್ ಅಂತ ಗೊತ್ತಾಯ್ತು ರೇ. RTI ಕಾರ್ಯಕರ್ತ. ಬ್ಲಾಕ್ ಮೇಲ್ ಯಾರು ಮಾಡ್ತಾ ಇದೀವಿ ಸ್ವಾಮಿ? ಮತ್ತೆ ಅಲ್ರಿ ಅದನ್ನ ನೀವು ಬಂದು ಆಫೀಸಿಗೆ ಬಂದು ನೇರವಾಗಿ ಕೇಳ್ಬೋದಿತ್ತಲ್ಲ. ಏನಂತ? ಈ ತರ ಚೀಟಿಗಳನ್ನ ತಂದು ಹಿಂಗೆ ಅಂತ. ನಾವೇನಂತ ಆ ತರ ಎಲ್ಲ ಮಾಡಬಾರ್ದು ಕಣ್ರಿ. ನೀವು ಒಂದು ಸರ್ಕಾರಿ ಅಧಿಕಾರಿಗಳು ಸ್ವಾಮಿ, ಹೇಳದ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಏನು ಬಿಟ್ಟಿ ಬಿದ್ದಿದೀವನ್ರಿ ನಾವು? ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಏನ್ ಬಿಟ್ಟಿ ಬಿದ್ದಿದೀವ ನಾವು? ಬನ್ರಿ ಕೆಲಸ ಮಾಡ್ತೇವೆ. MLA ತಕ್ ಬನ್ರಿ, ಇದೇ ಮಾತು ಹೇಳಿವ್ರಿ. MLA ತಕ್ ಹೇಳ್ತೀನಿ. ಮಂಜಣ್ಣರೇ ಏನ್ ನಮಗ್ ಪರಿಚಯ ಇಲ್ಲ ಅಂತಲ್ಲ, ಶ್ರೇಯಸ್ ಪಟೇಲ್ ಅವರು ಪರಿಚಯ ಇದಾರೆ. MLA ಸಾಹೇಬ್ರ ತಕ್ಕೆ ಬನ್ನಿ ಸರ್. ಫಸ್ಟ್ RTI ಒಳಗೆ ಇನ್ಫಾರ್ಮೇಶನ್ ಕೇಳ್ರಿ. ರೈಟಿಂಗ್ ಟು ಇಂಪ್ರೂವ್ಮೆಂಟ್ಸ್ ಆಕ್ಟ್ ನಿಮಗ್ ಗೊತ್ತಿದ್ರೆ ಕೇಳ್ರಿ. ಮೊದ್ಲು ಧೈರ್ಯ ಇದ್ರೆ ಕೇಳ್ರಿ. ನಿಮಗೆ ಧೈರ್ಯ ಇದ್ರೆ ಕೇಳ್ರಿ ನೋಡೋಣ. ಏನ ಏನ್ ಧೈರ್ಯ ಇದ್ರೆ RTI ಕೇಳಿ ನೋಡ್ರಿ. ಯಾರು ನಿಮ್ಮನ್ನ? ನಮ್ಮನ್ನೆಲ್ಲ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಕೇಳ್ರಿ. ಧೈರ್ಯ ಇಲ್ದನೆ ನಿಮ್ ಹತ್ರ ನಾವು ಹೆದರ್ಕೊಂಡು. ನೀವ್ ಯಾವ ತಪ್ಪಲು ರೀ ನನಗೆ? ನೀವ್ ಯಾವ ತಪ್ಪಲು ನನಗೆ? ಯಾವ ತಪ್ಪಲು? ಮತ್ತೆ ನೀವ್ ಈ ತರ ಕಂತಿನ ಕೆಲಸ ಮಾಡಿದ್ರೆ ಈ ತರ ಮಾತಾಡ್ಬೇಕಾಗತ್ ನಾವು. ಮಾತಾಡಿ. ಬಿ ಕೇರ್ಫುಲ್. ಸರ್ಕಾರಿ ನೌಕರರು ಅಂದ್ರೆ ಬಿಟ್ಟಿ ಬಿದ್ದಿದೀವ ನೀವು. ಏನ್ RTI ಎಷ್ಟು RTI ಅರ್ಜಿ ಹಾಕಿದಿರಿ ನೀವು? ಆಮೇಲೆ ಹೇಳ್ರಿ ಯಾಕ್ರಿ ನೀವು RTI ಉದ್ದೇಶ ಹೇಳ್ಬೇಕು ಗೊತ್ತಾ? ಸುಮ್ನೆ RTI ಅಲ್ಲ, ಯಾವ ಉದ್ದೇಶಕ್ಕೆ ಇದನ್ನ ಕೇಳ್ತಾ ಇದೀರಿ ಅಂತ ಮೆನ್ಷನ್ ಮಾಡ್ಬೇಕಲ್ಲಿ. ನ್ಯಾಯಾಲಯಕ್ಕೆ ಕೊಡುವ ಉದ್ದೇಶಕ್ಕಾಗಿ ಅಂತ. ನ್ಯಾಯಾಧೀಶರೇ ಮಾರಾಟ ಆಗ್ತಾ ಇದಾರೆ, ಅದ್ ಗೊತ್ತಾ? ಯಶವಂತ್ ಶರ್ಮಾದಲ್ಲಿ ಏನ್ ಹರ್ಕೊಂಡ್ರಿ ನೀವು ಪತ್ರಕರ್ತರು? ಯಶವಂತ್ ಶರ್ಮನಲ್ಲಿ ಕಪ್ಪು 2,000 ನೋಟ್ ಬಿತ್ತಲ್ಲ, ಅವ್ರಿಗೆ ಆರಾಮಾಗಿ ಜಡ್ಜ್ ಆಗಿ ಸಂಬಳ ತಗಂತ ಇದ್ದಾನೀಗ. ಅದನ್ನ ಕೇಳಲ್ಲ ನೀವು ಪತ್ರಕರ್ತರು. ಇಲ್ಲಿ ನಮ್ಮಂತ ಸಣ್ಣ ಪುಟ್ಟ ಕೆಲ್ಸಗಾರನ್ನ ಮೀಡ್ತೀರಿ. ಕೇಳ್ರಿ, ಯಶವಂತ್ ಶರ್ಮನ್ ಕೇಳ್ರಿ ನೋಡೋಣ ಹೋಗಿ. ಆಮೇಲೆ ತಮ್ಮ ಹೆಸರು? ಬೇಟೆ ಆಡಿದ್ರೆ ಹುಲಿ ಬೇಟೆ ಆಡ್ಬೇಕ್ರಿ, ನಮ್ಮಂತ ಸಣ್ಣರನ್ನಲ್ಲ. ಹೋಗ್ರಿ DC ಮೇಡಮ್ ಹೋಗಿ, DC ಮೇಡಮ್ ಏನೇನ್ ಅಕ್ರಮ ಮಾಡ್ತಾ ಇದಾರೆ ಹೇಳ ನಾನು. ಏನ್ ಮಾಡ್ತಾವ್ರೆ? DC ಮೇಡಮ್ ಏನ್ ಅಕ್ರಮ ಮಾಡವ್ರ ಹೇಳಿ? ಅಕ್ರಮ ಏನಂದ್ರೆ ಬರ್ಕೊಳ್ರಿ, ರೆಕಾರ್ಡ್ ಮಾಡ್ಕೊಳ್ರಿ. SPCA ಕಮಿಟಿ ಅಂತ ಇದೆ, ಜಿಲ್ಲಾ ಪ್ರಾಣಿ ದಯಾ ಸಂಘದ ಕಮಿಟಿ. ಅದನ್ನ 3 ತಿಂಗಳಿಗೆ ಒಂದ್ಸಲ ಸಭೆ ಕರಿಬೇಕು ಅಂತ ಇದೆ. ಈ ಮೇಡಮ್ ಅವರು ಬಂದು ಒಂದು ಸಭೆ ಕರೆದಿಲ್ಲ, ಆಯ್ತಾ? ಮೇಡಮ್ ಈಗ ನಾನೊಂದ್ಸಲ ಹೋದಾಗ ನನಗೆ ಹೆಂಗಂದ್ರು ಗೊತ್ತಾ? ಏನಂದ್ರು, ನಾನು ಯಾವ್ದೋ ಅಫಿಷಿಯಲ್ ಕೆಲ್ಸಕ್ಕೆ ಹೋದಾಗ ನನಗೆ ಏನಂತಾರೆ, ಸ್ವಲ್ಪ ಕೂದಲೆಲ್ಲ ಬೆಳ್ಳಗಾಗ್ಯಾವಲ್ಲ, ನೀವು ರಿಟೈರ್ಡ್ ಆಗಿದ್ದೀರಾ ಸರ್ವಿಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾರಪ್ಪ. ಈಗ ರಿಟೈರ್ಡ್ ಆದವರು ಯಾವ್ದಾರ ಅಫಿಷಿಯಲ್ ಪರ್ಪಸ್ಗೆ ಹೋಗ್ತಾರೇನ್ರಿ? ನೀವೇ ಹೇಳಿ. ಹೋಗಲ್ಲ. ಆಮೇಲೆ ಎಲ್ಲರಿಗೂ ಅಲ್ಲಿ ಬಂದವರಿಗೆಲ್ಲ ನೀನು ತಾನು ಯಾರು
DC ಮೇಡಮ್. ಮೇಡಮ್ ಯಾವಾಗ್ಲೂ ಅಂದೇ ಅಲ್ವಲ್ಲ, ರೆಸ್ಪೆಕ್ಟ್ ಕೊಡ್ತಾರಲ್ಲ, ಬನ್ನಿಯಪ್ಪ ಹೋಗಿಯಪ್ಪ ಅಂತಾರಲ್ಲ. RTI ಕಾರ್ಯಕರ್ತರು ಅಂತ ಕೊಡ್ತಾರೆ. ಅಲ್ಲ, ಎಲ್ಲಾರ್ಗೂ ಕೊಟ್ಟವ್ರಲ್ಲ, ಎಲ್ಲ ಅಧಿಕಾರಿಗಳಿಗೂ ಕೊಟ್ಟವ್ರಲ್ಲ. ನೀವ್ ಹಂಗ ಅನ್ಕೊಂಡಿದ್ದೀರಿ, ನಾ ರೈಟಿಂಗ್ ಅಲ್ಲಿ ಬರ್ಕೊಡ್ಲಾ ಆತರ? ಬರ್ಕೊಡ್ತೀರಾ? ಓ, ಅಂದವ್ರೆ ಅಂತ ರೆಕಾರ್ಡ್ ಆಗಿದೆ ನನ್ನ ಹತ್ರ ಅದು. ಹಾ ಆಮೇಲೆ ಹಾ ಅವರು ಜಿಲ್ಲಾ ಪ್ರಾಣಿ ದಯಾ ಸಂಘದ ಅಧ್ಯಕ್ಷರವರು. ಹಾ ನನಗೆ ಇಲ್ಲಿ ಒಂದು ಜಿಲ್ಲಾ ಪ್ರಾಣಿ ಆರೋಗ್ಯ ಸುರಕ್ಷಾ ಸಮಿತಿ ಅಂತ ಒಂದಿದೆ, ಮಾಡ್ಬೇಕು ಅಂತ ಹೊಸದಾಗಿ ಆಗಿದೆ, ಸರ್ಕಾರದಿಂದ ಆದೇಶ. ಆದೇಶ ಆಗೈತೆ. ಅದಕ್ಕೆ ಏನಂದ್ರೆ ಜಿಲ್ಲಾ ಪ್ರಾಣಿ ದಯಾ ಸಂಘದ ಒಬ್ಬ ಪ್ರತಿನಿಧಿ ಬೇಕು ಅಂತ ಇತ್ತು. ನಾನು ಇವೆಲ್ಲ ಹೊಸದಲ್ಲ, ನಾನು ಅಲ್ಲಿ ನಮ್ ಸ್ಟಾಫ್ ಒಬ್ರಿಗೆ ಕೇಳ್ದೆ, ಡಾಕ್ಟರ್ ಸುಂದರೇಶನ್ ಅಂತ. ಅವ್ರೇನಂದ್ರು, ಡಾಕ್ಟರ್ ಏನು DC ಮೇಡಮ್ ಇದಾರಲ್ಲ, ಅದು SPCA, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರೂಯಾಲಿಟಿ ಅಗೇನ್ಸ್ಟ್ ಅನಿಮಲ್ಸ್ ಅಂತ, DC ಮೇಡಮ್ ಅಧ್ಯಕ್ಷರು, ಅವ್ರನ್ನ ಭೇಟಿ ಮಾಡ್ರಿ ಅಂತ ಅಂದ್ರು. ನಾನು ಒಂದು ಲೆಟರ್ ಮಾಡ್ಕೊಂಡು ಅದ್ರ ಫೋಟೋ ತೆಗೆದು ಮಧ್ಯಾಹ್ನ 12 ಗಂಟೆ ಪೋಸ್ಟ್ ಮಾಡಿದೆ ವಾಟ್ಸಾಪ್ ಅಲ್ಲಿ. ಆಮೇಲೆ ಫೋನ್ ಮಾಡಿದೆ. ಅವಾಗ ಅವರು ನಿಮ್ಮ ಹತ್ರ ಮಾತಾಡ್ಬೇಕು, 3 ಗಂಟೆ ಬನ್ನಿ ಅಂತ ಅಂದ್ರು. ಕರೆಕ್ಟ್ 3 ಗಂಟೆಗೆ ಅಲ್ಲಿದ್ದೆ. ಆಮೇಲೆ ಹೋದೆ, ಅಲ್ಲಿ DC ಮೇಡಮ್ ಎಲ್ಲ ಹೊರಗಡೆ ವಿಸಿಟ್ ಹೋಗಿದ್ರು. ಸರಿ ಅಂತ ಹೇಳಿ ಅಲ್ಲಿ ಟಪಾಲಲ್ಲಿ ನಾನೇನಂತ ಬರ್ತಿದ್ದೆ, ಅಧ್ಯಕ್ಷರು ಜಿಲ್ಲಾ ಪ್ರಾಣಿ ದಯಾ ಸಂಘ ಹಾಸನ ಜಿಲ್ಲೆ ಹಾಸನ ಅಂತ ಬರ್ತಿದ್ದೆ. ಅದಕ್ಕೆ ಅಲ್ಲಿ ಟಪಾಲ್ ತಗೊಂಬಂದು ಏನಂದ, ಈ ತರ ಬರೆದ್ರೆ ಇಲ್ಲ, ಜಿಲ್ಲಾಧಿಕಾರಿಗಳು ಅಂತ ಬರೆದ್ರೆ ಮಾತ್ರ ನಾ ತಗಂತೀನಿ ಅಂತ ಅಂದ. ಸರಿ, ಜಿಲ್ಲಾಧಿಕಾರಿಗಳು ಅಂತ ಹೇಳಿ ಬರ್ದು ಕೊಟ್ಟೆ. ಅವನು ಇದನ್ನೆಲ್ಲ ಕೊಟ್ಟ, ಎಂಡಾರ್ಸ್ಮೆಂಟ್ ಎಲ್ಲ ಕೊಟ್ಟ. ಆಮೇಲೆ 5 ಗಂಟೆ ಬನ್ನಿ ಅಂತ ಅಂದ್ರು. ನಾನು ಎದುರುಗಡೆಗೆ JP ಇತ್ತಲ್ಲ, ಅಲ್ಲೂ ಕೆಲವ್ರನ್ನ ಮೀಟ್ ಮಾಡೋದಿತ್ತು ಅಂತ ಹೇಳಿ, ಹಲೋ ಹೇಳಿ, ಬಂದು ಕರೆಕ್ಟ್ 5 ಗಂಟೆಗೆ ಅಲ್ಲಿ ಬಂದೆ. ಅವಾಗ ಅವರು ಅಂಗರಕ್ಷಕರು ಅವರು ಇವರು ಇರ್ತಾರಲ್ಲ, ನಾನು ಕೇಳ್ದೆ. ಅವಾಗ DC ಮೇಡಮ್ 3 ಗಂಟೆ ಬನ್ನಿ ಅಂತಂದ್ರು, ಬಂದಿದ್ದೆ. ಅವ ಅವರು ವಿಸಿಟ್ ಎಲ್ಲ ಹೋಗಿದ್ರು. ಯಾರೋ 5 ಗಂಟೆ ಬರ್ರಿ ಅಂತಂದ್ರು, 5 ಗಂಟೆ ಬಂದಿದ್ದೀನಿ ಅಂತ ಅಂದೆ ನಾನು. ಅದಕ್ಕೆ ಅವರು DC ಮೇಡಮ್ ಮೀಟಿಂಗ್ ಅಲ್ಲಿದ್ದಾರೆ ಅಂತ ಅಂದ್ರು. ಅಲ್ಲರಿ, ಒಬ್ಬ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಅವ್ರು ಸಿಗ್ತಾ ಇಲ್ಲ, ಬರೇ ಮೀಟಿಂಗು ವಿಸಿಟ್ ಅಂತಂದ್ರೆ ಅವರೇ ಬರಕ್ ಹೇಳಿದ್ದಾರೆ ನನಗೆ. ಅಂದ್ರೆ ಅಷ್ಟೊತ್ತಿಗೆ ಏನಾಯ್ತು, ಸುಮಾರು ಸಾರ್ವಜನಿಕರು ಒಂದು 8-10 ಜನ ಇದ್ರು. ಅವಾಗ ಅವರು ಇವ್ರ ಜೊತೆಗೆ ಸೇರ್ಕೊಳ್ರಿ ಅಂದ್ರು. ನಾನು ಸಾಮಾನ್ಯ ವ್ಯಕ್ತಿ ಅಂತ ಅವ್ರ ಜೊತೆ ಸೇರ್ಕೊಂಡೆ. ಸೇರ್ಕೊಂಡು ಇನ್ನೇನು DC ಮೇಡಮ್ ಹತ್ರ ಬಂದೆ. ಅಷ್ಟೊತ್ತಿಗೆ ಅವರು ಹಿಂದಿನ ದಿನನೋ ಯಾವಾಗೋ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ರು. ಅಲ್ಲಿ ಅರ್ಚಕರು ಅವಾಗ ಇರ್ಲಿಲ್ಲಂತೆ. ಅವ್ರು ಬಂದು DC ಮೇಡಮ್ಮಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಅವ್ರದ್ದೇನೇನ್ ಬೇಡಿಕೆ ಇದೆಯಲ್ಲ ಕೇಳುದು. ನಾನು ಅವ್ರು ಏನ್ ಮಾಡ್ತಾರೋ ಅದನ್ನ ನೋಡ್ಕೊಂತ ನಿಂತಿದ್ದೆ. ಸರಿ, ಅವರು ಹೋದ್ರು. ಆಮೇಲೆ DC ಮೇಡಮ್ ಹಿಂದ್ಗಡೆ ಕೂತ್ಕೊಂಡಿದ್ರು ಸ್ವಲ್ಪ. ನಾನೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಗೊತ್ತಿಲ್ಲ ಬಿಡ್ರಿ, ಅವರು ಜಿಲ್ಲಾ ಮಟ್ಟದ ಅಧಿಕಾರಿ, ನಾನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ. ನಾನು ಏನ್ ಮಾಡ್ದೆ, ಅವ್ರಿಗೆ ಕೇಳಲಿ ಅಂತ ಹೇಳಿ ನಾನು ಈ ಹಸ್ತಾನ ಹಿಂಗಿಟ್ಟು, ಅವ್ರಿಗೆ ದೂರ ಇದ್ರಲ್ಲ, ಮೇಡಮ್ ಹಿಂಗೆ ಅಂತ ಹೇಳೋಣ ಅಂತ ಇದ್ದೆ. ಸ್ವಲ್ಪ ಟೇಬಲ್ ಮೇಲೆ ಕೈ ಇಟ್ಟಿದ್ದಕ್ಕೆ ಸ್ಟ್ಯಾಂಡ್ ಪ್ರಾಪರ್ಲಿ ಅಂದ್ರು. ಓಕೆ ಸಾರಿ ಮೇಡಮ್ ಅಂತ ಅಂದೆ. ಏನ್ ನಿಮ್ದು ಅಂತಂದ್ರು. ಇರೋ ವಿಚಾರ ಎಲ್ಲ ಹೇಳಿದೆ. ಅಲ್ಲಪ್ಪ, ನೀನು ಸರ್ವಿಸ್ ಅಲ್ಲಿ ಇದೆಯೋ ಅಥವಾ ರಿಟೈರ್ಡ್ ಆಗಿದೆಯೋ ಅಂತಂದ್ರು. ಇಲ್ಲ ಮೇಡಮ್, ನಾನು ಇನ್ನ ಸರ್ವಿಸ್ ಅಲ್ಲಿ ಇದ್ದೇನೆ, ಸ್ಟಿಲ್ ಐ ಗಾಟ್ 3 years ಆಫ್ ಸರ್ವಿಸ್ ಅಂತ ಅಂದೆ. ಆಮೇಲೆ ಅದೇನು ಅಂತ ಕೊಡೋದು. ಆಮೇಲೆ ಏನಾಯ್ತು, ಅವರು ಅದನ್ನ ಕೂಲಂಕುಷವಾಗಿ ನೋಡಿದ್ರು. ಅವರು ಏನಂದ್ರು, ಜಿಲ್ಲಾ ಆರೋಗ್ಯ ಏನು ಸಮಿತಿ ಇದೆ ಅದಕ್ಕೆ ನಿಮ್ಮ JD ಅಧ್ಯಕ್ಷರು, ಅದ್ರ ಸೂಪರ್ವೈಸಿಂಗ್ ಕಮಿಟಿಗೆ ನಾನು ಅಧ್ಯಕ್ಷೆ. ನೀವು ಜಿಲ್ಲಾ ಪ್ರತಿನಿಧಿ ಬೇಕಾದ್ರೆ ನೀವು ಹುಡುಕೊಳ್ರಿ ಅಂದ್ರು. ನನಗೆ ಗೊತ್ತಾ, ನಾನು ಹುಡುಕಬೇಕಂತೆ. ಅವರು ಅಧ್ಯಕ್ಷರು. ಅಲ್ಲ ಮೇಡಮ್, ನೀವ್ ಹೆಂಗ ಅಧ್ಯಕ್ಷರು, ನಮಗೆ ಒಬ್ಬರ ಹೆಸರು ಕೊಡ್ರಿ. 4-5 ಜನ ಇರ್ತಾರ, ಅವರು ಒಬ್ಬರ ಹೆಸರು ಹೇಳ್ರಿ.
ಹ್ಮ್. ಏನೇ ನಾನು ಇಲ್ಲಿ ಅವ್ರ ಹೆಸರುಗಳ ಕೊಡಕ್ ಕುತ್ಕೊಂಡಿದ್ದೀನ ಅಂತ ಅಂದ್ರು ರಫ್ ಆಗಿ. ಹಾ ಮೇಡಮ್ ನಿಮಗೆ ಗೊತ್ತಿದ್ರೆ ಹೇಳ್ರಿ, ಹ್ಮ್ ಇಲ್ಲ ಅಂತಂದ್ರೆ ನನಗೆ ಅವಮಾನ ಮಾಡ್ಬೇಡ್ರಿ. ಇಲ್ಲಿ ನಾನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಅಂತ ಹೇಳ್ದೆ. ಹ್ಮ್ ಅದನ್ನ ಬಿಸಾಕಿದ್ರು ಲೆಟರ್ ಬಿಸಾಕಿ ನೀವೇ ಹುಡುಕ ಹೋಗ್ರಿ ಅಂದ್ರು. ಹ್ಮ್ ನನಗೆ ಕಣ್ಣಾಗೆ ದಳ 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 ನೀರು ಬಂತು, ಹ್ಮ್ ಗೊತ್ತಾಯ್ತಾ. ಹ್ಮ್ ಆಮೇಲೆ ನಾನು ನಮ್ ಸಾಹೇಬ್ರಿಗೆ ಫೋನ್ ಮಾಡಿದೆ. ಹ್ಮ್ ಇಲ್ಲ ನೀವು ಕಮಿಷನರ್ ಆಫೀಸಲ್ಲಿ ವಿಜಿಲೆನ್ಸ್ ಅಂತ ಸೆಕ್ಷನ್ ಇರುತ್ತೆ, ಅಲ್ಲಿ ನಿಮಗೆ ಕೇಳಿದ್ರೆ ಯಾರು ಅಂತ ಅಂದ್ರು. ಆಮೇಲೆ ಅಲ್ಲಿ ಡಾಕ್ಟರ್ ಪ್ರಸನ್ನ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಹ್ಮ್ ಅವನಿಗೆ ಫೋನ್ ಮಾಡಿದೆ, ಜಾಯಿಂಟ್ ಡೈರೆಕ್ಟರ್. ಹ್ಮ್ ಅವನಿದ್ದಾನೋ ಇಲ್ಲ ವಿಜಿಲೆನ್ಸ್ ಅಲ್ಲಿ ಅಡಿಷನಲ್ ಡೈರೆಕ್ಟರ್ ಡಾಕ್ಟರ್ ಪರಮೇಶ್ವರ್ ನಾಯಕ್ ಅಂದ್ರು. ಹ್ಮ್ ನಾವೆಲ್ಲ ಬೀದರಲ್ಲಿ ಫ್ರೆಂಡ್ಸ್. ಅವ್ರಿಗೆ ಫೋನ್ ಮಾಡಿದೆ, ಹ್ಮ್ ಅವ್ರು ಅರ್ಧ ಗಂಟೆ ಒಳಗೆ ಕಾಲ್ ಬ್ಯಾಕ್ ಮಾಡಿ ಇಬ್ರು ಹೆಸರು ಕೊಟ್ಟು, ಹ್ಮ್ ಒಬ್ಬ ಅಧ್ಯಕ್ಷರಿಗೆ ಹ್ಮ್ ನಮ್ಮ ಜಿಲ್ಲಾ ಸಂಘದ ಅವ್ರಿಗೆ ಗೊತ್ತಿದ್ರೆ ಹೇಳ್ತಿದ್ರು, ಗೊತ್ತಿಲ್ಲ ಅವರಿಗೆ. ಹ್ಮ್ ನೋಡ್ರಿ, ಒಂದು ಪೋಸ್ಟ್ ಅಲಂಕಾರ ಮಾಡಿದ ತಕ್ಷಣ ಸ್ಟಡಿ ಮಾಡಬೇಕು. ಹ್ಮ್ ನಾನು ಯಾವ್ಯಾವ ಕಮಿಟಿಗೆ ಅಧ್ಯಕ್ಷೆ, ಅದ್ರ ಮೆಂಬರ್ಗಳು ಯಾರು, ಹ್ಮ್ ಹೌದೋ ಅಲ್ಲ ನೀವೇ ಹೇಳ್ರಿ. ಆಯ್ತು. ಅದಕ್ಕೆ ಡಿ ಸಿ ಅವರು ಭ್ರಷ್ಟ್ರಾ? ಭ್ರಷ್ಟರು ಅಂತಾರಲ್ಲ, ದುಷ್ಟರು. ಅಲ್ಲ ಭ್ರಷ್ಟ್ರು ಅಂದ್ರಲ್ಲ, ಲೂಟಿ ಮಾಡವ್ರೆ ಭ್ರಷ್ಟ್ರು ಅಂದ್ರಲ್ಲ, ಬರ್ಕೊಡ್ತೀನಿ ಅಂದ್ರಲ್ಲ. ಲೂಟಿ ಮಾಡಿದ್ದು ಎಲ್ಲ ಇದೆ ದಾಖಲೆ ನನ್ನ ಹತ್ರ. ಅಲ್ಲ ಅವ್ರು ಲೂಟಿ ಮಾಡಿರೋದು ಐತೆ ಅಂದ್ರಲ್ಲ ಅಂದೆ. ಎಲ್ಲ ಇದೆ, ಹ್ಮ್ ಎಲ್ಲ ಇದೆ ನನ್ನ ಹತ್ರ. ಹ್ಮ್ ಇದು ಸ್ಯಾಂಪಲ್ ಅಷ್ಟೇ ಬಿಟ್ಟಿರೋದು ನಿಮಗೆ. ಯಾರು ಡಿ ಸಿ ಮೇಡಮ್ದ? ಹೋಗಿ ಹೇಳ್ರಿ ಡಿ ಸಿ ಮೇಡಮ್ಗೆ. ಯಾರು ಲತಾ ಕುಮಾರಿ ಅವ್ರದ್ದು? ಅಯ್ಯೋ ಲತಾ ಕುಮಾರಿ ಅವ್ರಿಗೂ ಹೇಳ್ರಿ, ಶಾಲಿನಿ ರಜನೀಶ್ ಅವ್ರಿಗೆ ಹೇಳ್ರಿ, ಸಿದ್ದರಾಮಯ್ಯ ಅವರಿಗೂ ಹೇಳ್ರಿ. ವಾ ಗೊತ್ತಾಯ್ತಾ. ಹಾ ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾವ್ ಒಬ್ಬ ಹೆಣ್ಮಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡಕ್ಕಾಗಿಲ್ಲ ನಿಮ್ ಕೈಯಾಗೆ, ಆಯ್ತಾ. ಹಾ ಯಾಕೆ ನಂಬರ್ ಕೊಟ್ರಿ, ನೀವ್ ಹೇಳಿ ಅಲ್ವಾ ಯಾಕೆ ನಂಬರ್ ಕೊಡ್ತೀರಿ ಅಂತಂದ್ರೆ ಹಾ 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 ಎಲ್ಲದಕ್ಕೂ ಅಂತೀರಲ್ರಿ, ನೀವೇ ಒಪ್ಕೊಂಡಂಗ ಆತಲ್ಲ ಹೇಳಿ ಅಂತ. ಅಲ್ಲಲ್ಲ ಪಾಪ ನೀವು ಇದಲ್ವಾ, ನಿಮ್ ಕಂಡ್ರೆ ಭಯ ಆಯ್ತದಲ್ಲ, ತಾಕತ್ತೆ ಇಲ್ವಲ್ಲ ನಮ್ಗೆ. ನಾನೇನ್ ಹುಲಿನ ನಾನು? ಅಲ್ಲ ಹೇಳಿದ್ರು ಪತ್ರಕರ್ತರು RTI ಕಾರ್ಯಕರ್ತರು ಅಂದ್ರೆ ಹುಲಿಗಳಿದ್ದಂಗೆ. ಅಲ್ಲ ತಾಕತ್ತಿದ್ರು ಬರದ್ ನೋಡಿ ಅಂದ್ರಲ್ಲ. ಬರದ್ ನೋಡ್ರಿ, ಈಗ್ಲೂ ಹೇಳ್ತೇನೆ. ಅವರು ಡ್ಯೂಟಿ ಟೈಮ್ ಅಲ್ಲಿ ಬರ್ಕೊಟ್ಟಿಲ್ಲ ಒಂದು. ಆಮೇಲೆ ಸ್ಟಾಕ್, ಅವತ್ತು ಸ್ಟಾಕ್ ಅಲ್ಲಿ ಅದು ಮೆಡಿಸಿನ್ ಇರಲಿಲ್ಲ ಒಂದು. ಏನ್ ಸಂಜೀವಿನಿ ಮೆಡಿಕಲ್ಸ್ ಬರಿಬಾರ್ದು ಅಂತ ನಾವೆಲ್ಲ ಮೆಡಿಕಲ್ಸಿಗೂ ಬರಿತೀವ್ರಿ. ಸಂಜೀವಿನಿಗೂ ಬರಿತೀವಿ, ಪುಣ್ಯನೂ ಬರಿತೀವಿ, ಧನ್ವಂತರಿಗೂ ಬರಿತೀವಿ, ಮಾರುತಿಗೂ ಬರಿತೀವಿ. ಅದರಿಂದ ನಿಮಗೇನ್ ಹೊಟ್ಟೆವ್ರಿ ಪತ್ರಕರ್ತರಿಗೆ? ನೀವ್ ಯಾಕೆ ಹೊಟ್ಟೆ ಹೊರ್ಕಂತೀರಿ? ಅಲ್ಲ ಬರ್ಕೊಡಿ ಮತ್ತೆ ಬರಿಬಹುದು ಅಂತ ಮೆಡಿಕಲ್. ಬರ್ರಿ, ನಾ ಬರ್ಕೊಡ್ತೀನಿ, ರೈಟಿಂಗ್ ಅಲ್ಲಿ ಕೊಡ್ತೀನಿ. ರೆಕಾರ್ಡ್ ಮಾಡ್ಕೊಂತ ಇದೀರಲ್ಲ, ಮಾಡ್ಕೊಡ್ರಿ. ನಾವ್ಯಾಕೆ ರೆಕಾರ್ಡ್ ಮಾಡಕ್ ಹೋಗ, ನೀವ್ ಮಾಡ್ಕೋಬೋದೇನೋ. ಲತಾ ಕುಮಾರಿ ಅವ್ರು ಭ್ರಷ್ಟ್ರು ಅಂದ್ರಲ್ಲ, ನೀವ್ ಮಾಡ್ಕೊತಾ ಇದೀರೇನೋ, ನಾವಲ್ಲ. ಅರೇ ಹೊಡೆದ್ರೆ ಅಂತ ಹುಲಿ ಹೊಡಿಬೇಕು, DC ಗೀಸಿ. ನಮ್ಮಂತ ಚಿಲ್ಡ್ರೆ ಡಾಕ್ಟರ್ ಹತ್ರ ಬರ್ತಿರಲ್ಲ. ಅಲ್ಲ ಪಾಪ DC ಅವ್ರು ಭ್ರಷ್ಟ್ರು ಅಂತ ಹೇಳಿದ್ರಲ್ಲ ನೀವು. ಭ್ರಷ್ಟರು ಹೌದು, ದುಷ್ಟರು ಹೌದು. ಅಲ್ಲ ಭ್ರಷ್ಟ್ರು ಲೂಟಿ ಮಾಡವ್ರೆ ಅಂದ್ರಲ್ಲ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಕೊಡ್ಲಾ? ಯಾರೋ ಲತಾ ಕುಮಾರಿ ಮೇಡಮ್ ನಾವು? ಎಲ್ಲ ಇದೆ. ಲತಾ ಕುಮಾರಿ ಅವ್ರು ಅಷ್ಟೊಂದ್ ಭ್ರಷ್ಟ್ರು ಮಾಡ್ಬಿಟ್ಟವ್ರ? ರೀ, ಹಾಸನದ ಹೋಗಿ ಕೇಳ್ರಿ, ಹೋದ್ರ ಸಾಕು ಅಂತಾರ, ಗೊತ್ತಾ? ನಿಮಗೇನು RTI ಕಾರ್ಯಕರ್ತರು ಹೆದರ್ತಾರೆ ಅನ್ಕೊಂಡ ನಿಮಗ್ ಖುಷಿ ಆಗ್ಬಿಟ್ಟಿದೆ ಅಷ್ಟೇ. ಅಲ್ಲಿ ಸಾರ್ವಜನಿಕರು ಕೇಳ್ರಿ, ಬಹಳ ದಿನ ಇರಲ್ಲ, ಹಾಸನದಿಂದ ಯಾರು ಕಳಿಸ್ತಾರೆ ಅಂತ ಮಾತಾಡ್ತಾರೆ. ನಿಮಗೆ ನಮಗೂ ಎಲ್ಲ ಪರಿಚಯ ಇದಾರೆ ಹಾಸನದಲ್ಲಿ. RPI ಸತೀಶ್ ಅಂತ ಇದಾರೆ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಅವ್ರು ಹೇಳಿದ್ರು, ಆಯ್ತಾ, DC ಮೇಡಮ್ ಏನೇನ್ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಎಲ್ಲ ಹೇಳಿದಾರೆ ನನಗೆ. ನಾವೇನಷ್ಟು ಸುಲಭಕ್ಕಿಲ್ಲ, ನಾವು ಶಿಕಾರಿಪುರದವರು, ಗೊತ್ತಾಯ್ತಾ. ನಮಗೆ ಏನ್ ಗೊತ್ತನ್ರಿ, ನಮಗೆ ಇನ್ನೊಬ್ರಿಗೆ ಕೆಟ್ಟದ್ ಒಳ್ಳೇದ್ ಆಗಲಿಲ್ಲ ಅಂದ್ರೆ ನಮ್ ಪಾಡಿ ನಾವ್ ಇರ್ತೀವಿ ಅಷ್ಟೇ. ಈಗ ಬೆನ್ ಹತ್ಬೇಕಾ, ಹುಚ್ಚು ನಾಯಿ ಬೆನ್ ಹತ್ತೀನಿ ನಾನು. ಆದ್ರೆ ಅಷ್ಟು ಪುರ್ಸತ್ತು ಇಲ್ಲ, ಮನಸ್ಸು ಇಲ್ಲ, ಅಷ್ಟೇ. ಇಷ್ಟೇ. ಹೊಡೆದ್ರೆ ಹುಲಿ ಹೊಡಿರಿ, ನಮ್ಮಂತ ಸಾಮಾನ್ಯ ಡಾಕ್ಟರ್ ಹತ್ರ ಯಾಕೆ ಬರ್ತೀರಾ? ನಾವೇನ್ ಕೇಳ್ದ ನಿಮ್ಗೆ? ಹೌದ್ರಿ, ನೀವು ಅದನ್ನ ಫೋಟೋ ತೆಗೆದು ನನಿ ಹಾಕಿ ಯಾರು ಏನು ಅಂತ ಕೇಳೋ ವಿಚಾರ ಮಾಡೋ ಅವಶ್ಯಕತೆ ಏನಿತ್ತು? ಅದು ನಾಗರಿಕರ ಹಕ್ಕು.
ನಾಗರಿಕರ ಹಕ್ಕು ಅಲ್ರಿ ನಿಮ್ಮ ನಾಗರಿಕ ಹಕ್ಕುಗಳನ್ನ ಏನ್ ಪಾಲನೆ ಮಾಡಿದಿರಿ? ನೀವೇನ್ರಿ ಪಾಲನೆ ಮಾಡಿದಿರಿ? ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆಯಾ? ಏನ ವಾಕ್ ಸ್ವಾತಂತ್ರ್ಯ ಇದೆಯಾ ನಿಮಗೆ? ನಿಮ್ಗಾಯ್ತಾ? ಇದೆ, ಮಾತಾಡ್ತಾ ಇದೀನಲ್ಲ ನಿಮ್ಮ ಹತ್ರ. ರೀ ಸರ್ ಮಾತಾಡಿ. ಆಯ್ತು, ಕಾನೂನಲ್ಲಿ ನೀವ್ ಗೆಲ್ತಿರೋ ನಾನ್ ಗೆಲ್ತೀನೋ ನೋಡೋಣ. ರೀ ನೀವು ಕಾನೂನ್ ಪ್ರಕಾರನೇ ಬರ್ರಿ, ನಾನು ಕಾನೂನ್ ಪ್ರಕಾರನೇ ಉತ್ತರ ಕಾನೂನಲ್ಲಿ ನಾನು ಹೋರಾಟ ಮಾಡ್ತೀನಿ, ನೀವು ಹೋರಾಟ ಮಾಡಿ. ನಿಮ್ಮಂತರ ಬೇಕು ನಮಗೆ. ತಡ್ರಿ ಹೇಳಿದ್ರಲ್ಲ ಮೊದ್ಲು ಪದ ಅರ್ಥ ತಗೊಳ್ಳಿ. ಬ್ಲಾಕ್ ಮೇನ್ ಅಂತ ಆ ಮಾತು ವಾಪಸ್ ತಗೊಳ್ರಿ. ಹೇಳ್ತೀನಿ ರೀ ಆ ಮಾತು ವಾಪಸ್ ತಗೊಳ್ಳಿ. ತಾಲೂಕ್ ಮಟ್ಟದ ಅಧಿಕಾರಿ ಅಂತೀರಿ, ಅಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಅಂತೀರಿ. ಜಿಲ್ಲಾ ಮಟ್ಟದ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಆ ಮಾತು ವಾಪಸ್ ತಗೊಳ್ಳಿ. ಲತಾ ಕುಮಾರಿ ಅವರು ಭ್ರಷ್ಟರು ಅಂದ್ರಲ್ಲ, ನಾಳೆಗ್ ಬನ್ನಿ ಆಫೀಸ್ ತಗ ಕರೆಸ್ತೀನಿ. ನಿಮ್ಮಂತ ತೊಪ್ಲಿಗೆ DC ಮೇಡಮ್ಗೆ ಹೆದರಂತ ಗಂಡ್ಸಲ್ಲ ನಾನು. ಆಯ್ತು ಪಾಪ ಹೆದರ್ಬೇಡಿ. ಆಯ್ತು, ಒಳ್ಳೆ ನಿದ್ದೆ ಮಾಡ್ರಿ ಆಯ್ತಾ? ಅಲ್ಲ ನಾವಲ್ಲ, ನೀವ್ ನಿದ್ದೆ ಮಾಡ್ಕೊಳ್ಳಿ. ಒಬ್ಬ ಸಾಮಾನ್ಯ ಡಾಕ್ಟರ್ ಹತ್ರ ಬ್ಲಾಕ್ ಮೇಲ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನೀವು ಬ್ಲಾಕ್ ಮೇಲ್ ಮಾಡ್ತಿರೋದ್ ಕಣ್ರಿ. ನೀವು ಗಂಡ್ರಿ, ವಿಚಾರ ಮಾಡ್ರಿ. ಯಾಕ್ರಿ ಸಂಜೀವಿನಿ ಮೆಡಿಕಲ್ಸ್ ಯಾಕೆ ಬರಿಬಾರ್ದ್ರಿ? ಎಲ್ಲಾ ಮೆಡಿಕಲ್ಸಿಗೆ ಹೋಗ್ಬರಿದ್ದೀವಿ ನಾವು, ಎಲ್ಲರೂ ಒಂದೇ ನಮಗೆ. ರೈತರು ಕೇಳ್ತಾರೆ. ಸಾಕು ಸಾಕು, ಧೈರ್ಯ ಇದ್ರೆ ಬರೀತೀನಿ. ಬೆಳಿಗ್ಗೆ ಮಾತಾಡ್ರಿ ನೋಡೋಣ. RTNL ಬರೀತೀನಿ, ಸಾಕು ಬರೀರಿ. ನೀವು ಕಾನೂನ್ ಪ್ರಕಾರ ಕೇಳ್ರಿ, ಕಾನೂನ್ ಪ್ರಕಾರ ಉತ್ತರ ಕೊಡ್ತೀನಿ ಅಷ್ಟೇ. ಈಗ DC ಅವರ ಅವೇ ಅಂದ್ರೆ ಕೊಡಿ, ಮತ್ತೆ ರೆಕಾರ್ಡು ಭ್ರಷ್ಟಾಚಾರ ಕೊಡ್ಬೇಕು. ನನ್ನ ಅಫಿಷಿಯಲ್ ನನ್ನ ಫೈಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಮನೇಲಿ ಇಟ್ಕೊಂಡಿದ್ದೀರಾ? ನಿಮ್ಗೆ ಯಾಕೆ ಕೊಡ್ಬೇಕು? ಸರಿ ಆಯ್ತು. ಏನೇನೋ ಅವ್ಯವಹಾರ ಮಾಡಿದಿರಿ ಅಂತ ನೇರವಾಗಿ ಕೇಳ್ರಿ, DC ಮೇಡಮ್ಗೆ ಕೊಡ್ತಾರ, ನಾನು ನೋಡೋಣ. ಸರಿ ಆಯ್ತು ನೋಡ್ರಿ, DC ಮೇಡಮ್ ಇಂಥವ್ರಿಗೆ ಯಾರಿಗೂ ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ ಹೊರತು ಯಾರಿಗೂ ಹೆದರ ಪ್ರಶ್ನೆನೇ ಇಲ್ಲ. ಕಾನೂನಲ್ಲಿ DC ಅವರು ಕಾನೂನು ಚೌಕಟ್ಟಲ್ಲಿ ಮಾಡ್ತಾವ್ರೆ, ನೀವ್ ಹೇಳಿದ್ರಿ ಭ್ರಷ್ಟ ಮಾಡ್ತಾವ್ರೆ ಅಂತ. ಯಾವ DC ಪ್ರಾಮಾಣಿಕ ಇದಾರೆ? ಯಾವ ಇವರು ನ್ಯಾಯಾಧೀಶರು ಪ್ರಾಮಾಣಿಕ ಇದಾರೆ? ನನ್ನ ಲೀಸ್ಟ್ ಕೊಡ್ಲ ನಾನು. ಹಾವೇರಿಯರ್ ನೀವ್ ಹೆದರ್ತೀರಾ ಪಾಪ? ಶಿಕಾರಿಪುರದವ್ರು ನಾವು, ನಮ್ಮ ಹತ್ರ ಎಲ್ಲಾ ದಾಖಲೆ ಇಟ್ಕೊಂಡೆ ಮಾತಾಡೋದು ನಾವು. ಶಿಕಾರಿಪುರದವ್ರು ನೀವ್ ಹೆದರಾಕಲ್ಲ. ಇಲ್ಲೇನೋ ನಾವು ದೂರದಿಂದ ಬಂದಿದೀವಿ ಅಂತ ಹೆದ್ರ. ಅವ್ರಿಬ್ರು ಗಂಡ ಹೆಂಡತಿ ಅರಕಲ್ಗೂಡ್ನರೇ, ನಿಮ್ಮೂರರೇ, ಗೊತ್ತಾ? ಯಾರು? ಡಾಕ್ಟರ್ ದರ್ಶನ್, ಡಾಕ್ಟರ್ ಕಾವ್ಯ ದರ್ಶನ್, ನಿಮ್ಮೂರರೇ. ಮಾತಾಡ್ರಿ, ದರ್ಶನ್ ಮಾತಾಡ್ತಾರೆ. ದರ್ಶನ್ ಬಿಟ್ರೇನ್ರಿ? ಮಾತಾಡ್ಲಿ, ಯಾಕ್ರಿ ಬಿಡ್ರಿ, ಕೊಡ್ರಿ ಮಾತಾಡ್ತೀವಿ. ಮಾತಾಡ್ರಿ, ಯಾಕೆ ಹೆದರ್ತೀರಿ? ಮಾತಾಡ್ರಿ. ಯಾಕ್ರಿ ಹೆದರ್ತೀವಿ? ನೀನ್ ಹೆದರ್ಕೊಂಡೇನು ಓಡ್ತಾ ಇದೀವಿ ನಿಮ್ಮಂಗೆ? ಹಲೋ ನಾಗೇಶ್ ಅವ್ರು ಹೇಳಿ, ನಾ ಕಂಪ್ಲೇಂಟ್ ಮಾಡಿದ್ರಲ್ಲ, ಎನ್ಕ್ವೈರಿ ಕರೆದಿದ್ರು. ಹೇಳಿ, ಏನ್ ಸಮಾಚಾರ? ದರ್ಶನ್ ಸಾಹೇಬ್ರಾ? ಹೌದು ಸರ್, ನಮಸ್ತೆ. ನಮಸ್ಕಾರ. ಹೇಳಿ. ಹೊರಗಡೆ ಚೀಟಿಂಗ್ ಹೋಯ್ತಾ ಇದೆ ಅಂತ ಗೊತ್ತಾಯ್ತು. ಅಲ್ಲ, ಆಯ್ತು. ಈಗ ನೀವು ನಾಗೇಶ್ ಅವರು ಎಲ್ಲಿ, ನೀವು ಯಾವ ಊರವರು? ಜೇವಸಳ್ಳಿ ಅವರು. ಜೇವಸಳ್ಳಿ? ರಾಮನಾಥ್ಪುರ ಹೋಬಳಿ, ಜೇವಸಳ್ಳಿ ಅವರು. ಹೇಳಿ. ಚೀಟಿ ಕೆಲವೊಂದು ಮೆಡಿಸಿನ್. ತಡ್ರಿ ಸರ್, ನಾನ್ ಹೇಳಿದ್ದು ಚೀಟಿಯ ಕಟ್ ಮಾಡಾಕ್ಬೇಕು ಮೆಡಿಕಲ್ ಅವ. ನಿಮ್ಮಲ್ಲೇ ಐತೆ ಅದು ಆದೇಶ. ಈಗ ನಾವು ಮೆಡಿಸಿನ್ ಸರ್ಕಾರದಿಂದ ಸಪ್ಲೈ ಇಲ್ಲ ಅಂದವಕ್ಕೆ ಬರ್ಕೊಡ್ಬೇಡಿ. ಚೀಟಿ ಯಾರು ಮೆಡಿಕಲ್ ಚೀಟಿ ಬರೀಬಾರ್ದು. ಅವ್ರೆಲ್ಲಾರ ಹೋಗಿ ತಗತಾರೆ ಸಾರ್ವಜನಿಕರು. ಈಗ ನಮಗೂ ಬರ್ಕೊಡ್ತಾರಪ್ಪ, ಇಲ್ಲಿ ಡಾಕ್ಟರ್ ಇಲ್ದೇ ಇರೋದ ಖಾಲಿ ಚೀಟಿಲಿ. ನಾವ್ ಎಲ್ಲಿ ಅನುಕೂಲತೆ ಐತಿದೆ ಅಲ್ಲಿ ಹೋಗ್ತೀವಿ ನಾವು. ಆ ಮೆಡಿಕಲ್ ಈ ಮೆಡಿಕಲ್ ಅನ್ನಕಲ್ಲ, ನಮ್ಗೆ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ತಗೊಂಬರ್ತೀವಿ ಅಲ್ವಾ? ಸಂಜೀವಿನಿಗಾರ ಬರ್ಕೊಳ್ಳಿ, ಬ್ರಹ್ಮತ್ಕಾರ ಬರ್ಕೊಳ್ಳಿ, ಇನ್ನೊಬ್ರದ್ ಕರ ಬರ್ಕೊಳ್ಳಿ, ಮೆಡಿಕಲ್ ಹೆಸರುಗಳು ಇರಬಾರ್ದು, ಆ ಚೀಟಿಗೆ ಬರೀಬಾರ್ದು ಅಂತ ನಾವ್ ಹೇಳ್ದೋ. ಅವ್ರು ಹೇಳ್ತಾವ್ರೆ, ಅದ್ಯಾರೋ ಜಿಲ್ಲಾಧಿಕಾರಿಗಳಂತೆ, ಲತಾ ಕುಮಾರಿ ಅವ್ರ ಭ್ರಷ್ಟರಂತೆ. ಕೇಳಿ ಒಂದ್ ನಿಮಿಷ. ನಮ್ಮಲ್ಲಿ ಏನು ಮೆಡಿಸಿನ್ ಅವತ್ತು ಸ್ಟಾಕ್ ಅಲ್ಲಿ ಇರ್ಲಿಲ್ಲ, ಅವನ್ನ ಬರ್ಕೊಟ್ಟಿರ್ಬೋದು. ಹೊರಗಡೆ ಮನೆಗೆ ಕೇಸ್ ನೋಡಕ್ ಹೋದಾಗ ಅಲ್ಲಿ ನಾವು ಪ್ರಿಸ್ಕ್ರಿಪ್ಷನ್ ಮಾಡ್ಲೇಬೇಕಾಗುತ್ತೆ. ಇಂತ ಮೆಡಿಸಿನ್ ನನ್ನ ಹತ್ರ ಇಲ್ಲಪ್ಪ, ತಗೊಂಬ ಅಂತ. ಸರ್, ನಾನ್ ಹೇಳ್ತಿರೋದು ಇಲ್ಲಿ ಕೇಳಿ ಸರ್. ಮೆಡಿಸಿನ್ ಇಲ್ಲ ಅಂದಾಗ ಬರ್ಕೊಡ್ಬೇಡಿ ಅಂತಲ್ಲ, ಮೆಡಿಕಲ್ ಚೀಟಿಗೆ ಬರೆಯಂಗಿಲ್ಲ. ನೀವ್ ಬೇರೆ ಚೀಟಿಗೆ ಬರ್ಕೊಡಿ. ಮೆಡಿಕಲ್ ಒಂದ್ ನಿಮಿಷ, ಮೆಡಿಕಲ್ ಚೀಟಿ ಬರ್ಕೊಡಂಗಿಲ್ಲ, ಬೇರೆ ಚೀಟಿ ಬರ್ಕೊಡಿ ಅಂದ್ರೆ ಆ ಟೈಮ್ ಅಲ್ಲಿ
ನಾವು ಚೀಟಿನ ಹುಡ್ಕೊಂತ ತಿರ್ಗಾಡಕ್ಕಾಗತ್ತಾ? ಓ ಹಂಗಾರ ಬರೀಬಹುದು ಅಂತ ದರ್ಶನ್ ಸಾಹೇಬ್ರ ಆಯ್ತು ಆದೇಶ. ಈಗ ಕೇಳಿ, ಹೌದಾ ಅಲ್ವಾ? ಈಗ ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಬೇಕಾಗಿರೋ ಮೆಡಿಸಿನ್ ನಾನು ಇದೇ ಮೆಡಿಕಲ್ ಇಂದ ಚೀಟಿ ಬರೀತೀನಿ ಅಂತ ಈಗ ಬರೆಯಕ್ಕಾಗಲ್ಲ. ದರ್ಶನ್ ಸಾಹೇಬ್ರೆ ನೀವು ಬರೀಬೋದಾ? ಅಲ್ಲ, ಒಂದ್ ನಿಮಿಷ ಕೇಳಿ. ಸಾರ್ ಬರೀಬೋದಾ ಹೇಳಿ ಸರ್. ನಾವು ಹೊರಗಡೆ ಕೇಸ್ ನೋಡಕ್ ಹೋದಾಗ, ಮನೆ ಹತ್ರ ಕೇಸ್ ನೋಡಕ್ ಹೋದಾಗ ನಮ್ಮ ಹತ್ರ ಇಲ್ದಿರೋ ಮೆಡಿಸಿನ್ಸ್ ನಾವು ಬರೀಬಹುದು. ಏನ ಹೊರಗಡೆ ಹೋದವ ಬರೀಲಿಕ್ಕೆ ನಿಮ್ಗೆ ಹೊರಗಡೆ ಹೋದಾಗ ಮೆಡಿಕಲ್ ಚೀಟಿಗೆ ಬರೀಬೇಕು ಅಂತ ಆದೇಶ ಇಲ್ಲ. ಮೆಡಿಕಲ್ ಚೀಟಿ ಅಲ್ಲ, ಮೆಡಿಕಲ್ ಚೀಟಿ ಬರೀರಿ ಅಂತ ಆದೇಶನೂ ಇಲ್ಲ. ಅಚಾನಕ್ ಆಗಿ ಎಂತ ಎಮರ್ಜೆನ್ಸೀಸ್ ಬಂದಾಗ ನಾನು ಇದೇ ತರ ಮಾಡ್ಬೇಕು ಅಂತ ಮಾಡಕ್ಕಾಗತ್ತಾ? ಏನ ಇದೇ ಕಾನೂನ್ ಪ್ರಕಾರ ಇದೇ ತರ ಮಾಡ್ಬೇಕು, ಇದನ್ನೇ ಖರ್ಚು ಮಾಡ್ಬೇಕು ಅಂತ ಮಾಡಕ್ಕಾಗತ್ತಾ? ಖಾಲಿ ಚೀಟಿಗೆ ಬರೀರಿ. ನೀವೊಂದ್ ಖಾಲಿ ಚೀಟಿಗೆ ನೀವ್ 1000 ಬರ್ಕೊಳ್ಳಿ. ಒಂದ್ ನಿಮಿಷ ನಾಗೇಶ್ವರ, ಇಲ್ಲಿ ಹೇಳ್ತೀನಿ. ಖಾಲಿ ಚೀಟಿಗೆ 1000 ಬರ್ದವ್ ನಾವ್ ಕೇಳಕ್ ಬಂದಿಲ್ಲ. ಮೆಡಿಕಲ್ ನಂತರ 4 ಗಂಟೆ ನಂತರ ಏನ್ ಸರ್? 4 ಗಂಟೆ ನಂತರ ಸರ್ ಅದು MLR ಗಮನಕ್ಕೆ ತತ್ತೀನಿ ನಾನು. ಕೇಳಿ, ಒಂದ್ ನಿಮಿಷ ಕೇಳ್ಕೊಳ್ಳಿ. ನೀವ್ ಹೇಳ್ಕೊಳಿವ್ರಂತೆ, ನಾನ್ ರೈಟಿಂಗ್ ಅಲ್ಲಿ ಕೊಡ್ತೀನಿ, ಅದಕ್ಕೆ ನೀವು ರೈಟಿಂಗ್ ಅಲ್ಲಿ ಉತ್ತರ ಕೊಡಿವ್ರಂತೆ. ಕೊಡಿ ಕೇಳ್ಕೊಳ್ಳಿ. ನೀವು ಕೇಳಕ್ಕೆ ಬೇಡ ಸರ್, ಅದ್ ಕೇಳೋದು ನಾವ್ ಬೇಡ ಅಂದ್ಮೇಲೆ ಬಿಟ್ಬಿಡಿ. ಹೇಳ್ಕೊಂಡಿದೀವಿ ನಿಮ್ ಮೇಲಧಿಕಾರಿ ಹೇಳ್ತಿದ್ರು. ಸೊ ನೀವು ಮತ್ತೆ ನೀವು ಅಲ್ಲಿಗೆ ಹೋಗ್ತಿರಲ್ಲ. ಮೇಲಧಿಕಾರಿ ಹೇಳವ್ರಲ್ಲ, ಅಲ್ಲ ಅದು ಬರ್ತದೆ. ಮೇಲಧಿಕಾರಿಗಳು ಹೇಳವ್ರಲ್ಲ, ಅದು ಬರ್ತದೆ. ನೀವು ಯಾಕೆ ವಿಷಯನ ಬೇರೆ ಬೇರೆ ಕಡೆ ತಗೊಂಡ್ ಮೇಲಧಿಕಾರಿಗಳು ಹೇಳವ್ರಲ್ಲ, ಅದು ಬರ್ತದೆ. ಈಗ ನಾಳೆ DC ಮೇಡಮ್ ಕರೆಸ್ತೀನಿ ಬಿಡಿ ಸರ್. ದರ್ಶನ್ ಸಾಹೇಬ್ರೆ ಆಯ್ತು, ಮಾಡಿ. ಮಾಡ್ತೀವಿ. ಇನ್ನೊಂದ್ 10 ನಿಮಿಷದಲ್ಲೇ ಗೊತ್ತಾಗುತ್ತೆ ಬಿಡಿ ಅವ್ರಿಗೆ. ಆಯ್ತು ಸರ್.